ಮಾಸದ ಹಿನ್ನೆಲೆ ಕಲಬುರಗಿ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಮಹಾದೇವ ಮಂದಿರದ ಶ್ರೀ ದಾಮೋದರ್ ರಘೋಜಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾದ ಸಾಮೂಹಿಕ ಲಕ್ಷ ಬಿಲ್ವಾರ್ಚನೆ ಶಿವದರ್ಶನ ಪ್ರವಚನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಶ್ರೀ ಶರಣಬಸವೇಶ್ವರ ಶ್ರಾವಣ ಮಾಸದ ಭಕ್ತಾದಿಗಳಿಂದ ಆಯೋಜನೆ ಮಾಡಲಾದ ಕಾರ್ಯಕ್ರಮವು ಬೀದರ್ನ ಬೇಮಳಖೇಡ್ ಹಿರೇಮಠ್ ಸಂಸ್ಥಾನದ ಶಿವಾಚಾರ್ಯರಾದ ಡಾ ರಾಜಶೇಖರ್ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಮಾರಂಭದಲ್ಲಿ 121 ದಂಪತಿಗಳಿಂದ ಸಾಮೂಹಿಕ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಬಳಿಕ ಬೀದರ್ನ ಬೇಮಳಖೇಡ್ ಹಿರೇಮಠ್ ಸಂಸ್ಥಾನದ ಶಿವಾಚಾರ್ಯರಾದ ಭಕ್ತರನ್ನು ಉದ್ದೇಶಿಸಿ ಶಿವದರ್ಶನ ಕುರಿತು ಪ್ರವಚನ ನೀಡಿದರು. ಪತ್ರಿ ತರಬೇಕಾದ್ರೆ ಅವರೊಂದು ವಿಶೇಷ ಪತ್ರಿ ಗಿಡ ಕಡಿಬಾರ್ದು, ಪತ್ರಿ ಬಿದ್ದಂತ ಆಯ್ಕೆ ಮಾಡಿ ಲಿಂಗಕ್ಕೆ ಅರ್ಪಣೆ ಮಾಡೋದಂತ ಅವರು ಸ್ವಭಾವ. ಅರಗುಂಡಿಲಿಂದ ಸುಮಾರು ಒಂದು 8 ಹರ್ದಾರಿ ಅಂತ ಕರಿತೀವಿ. ತಮ್ಗೆ ಗೊತ್ತಿಲ್ಲ, ಹರ್ದಾರಿ ಅಂತ ಗೊತ್ತಿಲ್ಲ, ಬ್ರಾಹ್ಮಣಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. 8 ಹರ್ದಾರಿ ಒಂದು ವಾಣಿಜ್ಯ ಒಂದು ಗ್ರಾಮ. ಅಲ್ಲಿ ಒಂದು ಪವಿತ್ರ ಸ್ಥಾನ ಇದೆ. ಅಲ್ಲಿ ಬಿಲ್ಪತ್ರೆ ಗಿಡಗಳು ಬಹಳಷ್ಟು ಇದಾವೆ. ಅಲ್ಲಿ ಬಿದ್ದಂತ ಪತ್ರೆ ಆಯ್ಕೆ ಮಾಡ್ಕೊಂಡು ತರಬೇಕು, ಲಿಂಗ ಪೂಜೆ ಮಾಡಬೇಕು.
ಈಗ ನಾವು ಪದ್ಮಾಸನದಲ್ಲಿ ಕೂತಿ ಲಿಂಗ ಪತ್ರಿ ಆಚರಣೆ ಮಾಡಿರಿ, ನೀವು ಮೊಳಕಲ್ ನೋವಾಗಿರ್ಬೇಕು. ಈಗ ಬಿಟ್ಟರೆ ನೀವು ಎದ್ದು ಹೋಗ್ಬಿಡ್ತೀರಿ, ಯಾಕಂದ್ರೆ ನಮ್ಮನ್ನು ಅರಿವಿದೆ. ಯಾಕಂದ್ರೆ ಇದು ಒಂದು ದಿವಸದಲ್ಲಿ ನೀವು ಮಾಡ್ತಾ ಇದ್ದೀರಿ, ಇದು ಸತತವಾಗಿ ಮಾಡಿದ್ರೆ ಅದು ಬರಂಗಿಲ್ಲ. ಹಾಗಾಗಿ ನಮ್ಮ ಪೂಜೆ, ನಮ್ಮ ಪ್ರಸಾದ ಯಾವ ಪದ್ಮಾಸನದಲ್ಲೇ ಇರಬೇಕು. ಈ ಪ್ರಸಾದ ನಾವು ಆಯ್ಕೆ ಮಾಡಿದಾಗ ಮೊಳಕಲ್ ಇತ್ಯಾದಿ ಶುರು ಆಗಿದೆ ಕಾರಣ. ಅಲ್ಲಿ ಅರಳುಗಳಿಂದ ಸುಮಾರು ಆ ಜಾಗಕ್ಕೆ ಹೋಗ್ಬೇಕಾದ್ರೆ ನಾವು 3 ತಾಸು ಬೇಕು. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ಬೇಕಾದ್ರೆ ನಾವು ಕಾರ್ನಲ್ಲಿ ಹೋಗ್ತೀವಿ, ಕಾರ್ನಲ್ಲಿ ಬಂದೀವಿ. ನಮ್ಮ ತಂದೆಯವರು ಒಂದು ಮಾತು ಇನ್ನು ಕಾರ್ಲಿ ಹೋಗಿ ಕಾರ್ಲಿ ಬಂದ ಅನುಭವ ಆಗಿಲ್ಲ, ನಡ್ಕೋತು ಬರ್ಬೇಕಂತ ಹೇಳಿದ್ರು. ಅದೇ ರೀತಿ ನಾವು ಮಾಡಿದೆ. ಎಷ್ಟು ತ್ರಾಸ ಆಯ್ತು ನಮ್ಗೆ ಗೊತ್ತಿದೆ. ನೀವು ಯಾವ ಅರೂರಿಗೆ ಹೋದಾಗ ಅಲ್ಲಿ ಅದ್ರ ಬಗ್ಗೆ ನೀವು ಅರಿವು ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಪತ್ರಿ, ಬಿಲ್ವ ಪತ್ರಿ ಅದು 3 ದಳದ ಪತ್ರಿ ಬಹಳ ಮಹತ್ವದ ದೇವರಿಗೆ, ಲಿಂಗ ಪೂಜೆಗೆ, ಶಿವಗೆ. ನಮ್ಮ ತಂದೆಯವರು, ನಮ್ಮ ಹಿರಿಯವರು ಹೇಳಂತ ವಿಚಾರ ಏನಪ್ಪಾ ಅಂದ್ರೆ, ದಿನಕ್ಕ ಒಂದು 3 ಪತ್ರಿ ದಳ ತಿನ್ಬೇಕು. ಆರೋಗ್ಯಕ್ಕೆ ಬಹಳ ಒಳ್ಳೇದು. ಪತ್ರಿ ಗಿಡದಲ್ಲಿ ಒಂದು ಪತ್ರಿ ಹಣ್ಣಾಗತ್ತೆ. ಆ ಪತ್ರಿ ಹಣ್ಣು ಕೂಡ ಅದಕ್ಕೊಂದು ಕಾಯಿ ಆದ ನಂತರ ಒಳಗಿದಂತ ಒಂದು ಏನು ಬೀಜಗಳು ಇರ್ತಾವ, ಆ ಬೀಜದಿಂದ ಸ್ವಲ್ಪ ಬೆಲ್ಲ ಹಾಕಿ ಕೆಲವೊಂದು ನಮ್ಮಲ್ಲಿ ಪ್ರವೃತ್ತಿ ಇದೆ. ಅನ್ನೋದು ಹೇಳ್ತಾ ಅದು ಉತ್ಸವವನ್ನು ಒಂದು ದೂರ ಮಾಡ್ತದೆ. ಹಾಗಾಗಿ ಪತ್ರಿ ಬಗ್ಗೆ ನಾವು ಹೇಳಬೇಕು, ಅಧ್ಯಯನ ಬಹಳ ಇದೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಾದ್ರೂ ಬಹಳ ಇದೆ. ಸಂಕ್ಷಿಪ್ತದಲ್ಲಿ ನಾನು ಅಷ್ಟೇ ತಿಳಿಸಿದ್ದೇನೆ. ಒಬ್ಬ ಗುರುವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇಂಥ ಸಂದರ್ಭ ನಮಗ್ ಸಿಗಬೇಕಾದ್ರ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಕೊಳ್ಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕೆ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವು ಹೊಗಳೆಲ್ಲ, ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕನ್ನುವ ಕಟ್ಟುಕಾರರವು. ಭಗವಂತನ ದೃಷ್ಟಿ ಒಳಗೆ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಅವ ನಮಗ ತಂದಿ, ನಾವು ಅವನ ಮಕ್ಕಳು. ಅದಕ್ಕೆ ನಾವೆಲ್ಲರೂ ನಿಮ್ಮಲ್ಲಿ ವಿನಂತಿ ಏನು ಅಂತ ಕೇಳಿದ್ರೆ, ಭಗವಂತ ನಮ್ಮನ್ನೆಲ್ಲ ಕೊಟ್ಟನ, ಆದ್ರೆ ಯಾರಿಗೆ ಕೇಳಿ ಏನಾದ್ರೂ ಕೊಟ್ನ, ಯಾರಿಗೆ ಆದ್ರೂ ಮಧ್ಯಸ್ಥಿತಿಗೆ ತಂದನ ಇಲ್ಲ. ನಮ್ಮ ಜೀವನದಾಗ ಏನಾದ್ರೂ ಇವತ್ತು ನಾವು ಬದುಕಲಿಕ್ಕತ್ತೀವಿ, ಶ್ವಾಸ ತೋಲಿಕ್ಕತ್ತೀವಿ, ತಿನ್ನುವಂತ ಅನ್ನ, ತಿನ್ನುವಂತ ನೀರು ಅವನ ಪ್ರಸಾದ ಆಗಿ ನಾವು ಸ್ವೀಕಾರ ಮಾಡ್ಲಿಕ್ಕತ್ತೀವಿ ಅಂದಾಗ ನಾವು ಆಲೋಚನೆ ಮಾಡ್ಬೇಕು, ನಮ್ಮಿಂದ ಏನಾದ್ರೂ ಭಗವಂತನಿಗೆ ಕೊಡಬೇಕಾದ್ರೆ ಏನನ್ನ ಕೊಡ್ಬೇಕನ್ನುವಂತ ಮಾತನ್ನ ಇವತ್ತಿನ ಈ ಕಾರ್ಯಕ್ರಮದಾಗ ಸಿಗ್ಲಿಕ್ಕತ್ತ. ನಾವು ಕೊಡ್ಬೇಕಾಗಿದ್ದು ಭಗವಂತಗೆ ಒಂದೇ ಒಂದು ನಿಶ್ಚಲವಾದ ಭಕ್ತಿ ಎನ್ನುವಂಥದ್ದು. ಆ ಭಕ್ತಿ ಬಿಟ್ರ ಆ ಭಗವಂತ ನಮ್ಮಿಂದ ಏನು ನಿರೀಕ್ಷೆ ಮಾಡಲ್ಲ. ಆ ಭಗವಂತ ಭಂಡಾರ, ನಮ್ಮ ಜೀವನದಾಗ ಏನ್ ಬೇಕು ಅದನ್ನೆಲ್ಲ ಕೊಡುವಂತ ಸಾಮರ್ಥ್ಯಗೊಳ್ಳುವಂತ ಆ ಭಗವಂತ ನಮ್ಮನ್ನೆಲ್ಲರಿಗೂ ಕೂಡ ಮೂಲತಃ ಇವತ್ತು ಮಹಾಲಕ್ಷ್ಮಿ ಲೇಔಟ್ದಾಗ ತಾವೆಲ್ಲರೂ ಕೂಡ ಅದೇ ದುಡ್ಡಿಗಾಗಿ ಬಡದಾಡುವಂತಹದ್ದು. ಅಂತ ತಾಯಿ ನಿಮ್ಮಲ್ಲಿ ಉಳಿದು ನೀವು ಯಾವ ರೀತಿಯಿಂದಲೂ ಕಮ್ಮಿ ಅನ್ನುವಂತ ಮಾತನ್ನು ಕೂಡ ಇವತ್ತು ಈ ನಮ್ಮ ಮಹಾಲಕ್ಷ್ಮಿ ಲೇಔಟ್ದಾಗ ಇಲ್ಲ ಅನ್ನುವಂತ ಮಾತನ್ನು ಕೂಡ ತೋರಿಸ್ಕೊಳ್ಳುವಂಥದ್ದು. ಅದಕ್ಕಾಗಿ ಪೂಜಾ ಅಪ್ಪಾಜಿಯವರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂತ ಕೇಳಿದ್ರೆ, ಯಾವಾಗ್ಲೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಸನ್ನಿಧಿ ಒಳಗಿರ್ಬೇಕು ಅನ್ನುವಂತ ಮಾತನ್ನ ಹೇಳಿ ಇವತ್ತು ನಾನು 2 ಮಾತು ನಾವ್ ಹೇಳ್ತಿರ್ತೀವಿ, ಮಕ್ಕಳೇ ನೀವು ಓದಲಿಂಗದ ಮೇಲೆ ಏಸು ಮಂದಿ ಉದ್ಧಾರ ಆಗ್ತದೆ. ನಾವು ಹೋದಾಗ ಎಲ್ಲ ಶಿಸ್ತು ತೋರಿಸ್ತೇವೆ. ನಾವೆಲ್ಲ ಗೊತ್ತೇ ಲಿಂಗ ಕಟ್ಟಿಗೆ ನಂತರ 1 ಲಿಂಗದಾಗ 20 ಮಂದಿ ತೀರ್ಥಂದ್ರೆ ಅದಕ್ಕೋಸ್ಕರವಾಗಿ ಇದೇನು ಪೂಜೆ ಮಾಡಿರಲ್ಲ ನೋಡಿ ಸಂತೋಷ ಆಗಿದೆ. ನಿಮ್ಗೆ ಯಾವ ವರ ಬೇಕು ಆ ವರ ಭಗವಂತ ಕೊಟ್ಟು ಬಿಡ್ತಾನೆ ಅಂತ ಏನ್ ಅಪ್ಪ ಹೇಳಿರಲ್ಲ ಯೂನಿವರ್ಸಿಟಿ ವಿದ್ಯಾಲಯ ಅಂತ. ಈಗ ಅವನ ಹೆಸರು ಪ್ರಿನ್ಸಿಪಾಲ್ ವೈಸ್ ಚಾನ್ಸಲರ್ ಸುಲಭನ ಎಲ್ಲಾರು ಓಕೆ ಭೇಟಿಯಾಗಂದ್ರೆ ನಾನು ಕೇಳ ಕಲ್ಸಿಸ್ತೇನೆ. ನಮ್ಮ ಹುಡುಗರಿಗೆ ಕಳಿಸ್ತೇನೆ. ನಮ್ಮ ಮಠದ ಮೇಲೆ ಬಹಳ ಪ್ರೇಮ ಅದ. ನಾವು ಬಂದವನು ಯಾವಾಗ್ಲೂ ಬರ್ತಿರ್ತಾನ. ಅಮಾಸೆಗೊಮ್ಮೆ ಹುಣ್ಣಿಗೊಮ್ಮೆ ಅವನಿಗೆ ಮನಸ್ಸಿಗೆ ಯಾವಾಗ ಬರ್ತೈತೆ ಅವ್ನು ಬಂದು ಹೋಗ್ತಿರ್ತಾನೆ. ಅದಕ್ಕೋಸ್ಕರವಾಗಿ ಅವನಿಗೆ ಹೇಳಿ ಪ್ರಯತ್ನ ಮಾಡಿ ಎಲ್ಲರ ಕೂಡಿ ಉದ್ದೇಶಗಳಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಇವತ್ತು ದಿನಾಂಕ 21/8/2025
ಗುರುವಾರ ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಕೋರಟ ಜಿಲ್ಲಾ ಬೀದರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ 121 ದಂಪತಿಗಳಿಂದ ಸಾಮೂಹಿಕ ಲಕ್ಷ ಬಿಲ್ವಾರ್ಚನೆ ಹಾಗೂ ಶಿವದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನಗರದ ಕಲಬುರಗಿ ನಗರದ ನೆಹರುಗಂಜ್ನಲ್ಲಿ ಇರತಕ್ಕಂಥ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಬ್ಯಾಂಕ್ ಕಾಲನಿ ಮಹಾಲಕ್ಷ್ಮಿ ಲೇಔಟ್ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಪವಿತ್ರವಾದ ಸಾಮೂಹಿಕ ಲಕ್ಷ ಬಿಲ್ವಾರ್ಚನೆ ಮತ್ತು ಶಿವದರ್ಶನ ಪ್ರವಚನ ಲೋಕ ಕಲ್ಯಾಣಾರ್ಥಕವಾಗಿ ಏರ್ಪಡಿಸಲಾಗಿದ್ದು, ಇದರ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ವೀರ ತಪಸ್ವಿ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು ಕಡಗಂಚಿ ಮಠ ಮತ್ತು ನೇತೃತ್ವವನ್ನು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಶ್ರೀನಿವಾಸ್ ಸರ್ಡಗಿ ಹಾಗೂ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಮಠ ತಾವರಗೆರ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರದ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಇವರು ಆಗಮಿಸಿದ್ದು ಬಹಳ ವಿಜೃಂಭಣೆಯಿಂದ ಈ ಲಕ್ಷ ಬಿಲ್ವಾರ್ಚನೆಯನ್ನು ನೆರವೇರಿತು. ಈ ಲಕ್ಷ ಬಿಲ್ವಾರ್ಚನೆ ಕಾರಣೀಭೂತರು ಅಂತಂದ್ರೆ ಶ್ರೀ ಶರಣಬಸವೇಶ್ವರ ಶ್ರಾವಣ ಮಾಸದ ಭಕ್ತಾದಿಗಳು ಗಂಜ್ ಕಾಲನಿ, ಬ್ಯಾಂಕ್ ಕಾಲನಿ ಹಾಗೂ ಮಹಾಲಕ್ಷ್ಮಿ ಲೇಔಟ್ ಭಕ್ತಾದಿಗಳೇ ಕಾರಣರಾಗಿದ್ದಾರೆ. ಇದರ ನೇತೃತ್ವವನ್ನು ಸನ್ಮಾನ್ಯ ಶ್ರೀ ರಾಜಶೇಖರ ಎಸ್ ಪಾಟೀಲ್ ಬೆಡಸೂರವರು, ಅಧ್ಯಕ್ಷರು ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ಶ್ರೀ ರಾಜಶೇಖರ್ ವಿ ಬೊಮ್ಮನಹಳ್ಳಿಯವರು, ಶ್ರೀ ರವಿಶಂಕರ್ ಜಮದಾರ್ ಖಾನಿಯವರು, ಶ್ರೀ ಮಲ್ಲಿಕಾರ್ಜುನ್ ಎಸ್ ರೆಡ್ಡಿಯವರು, ಶ್ರೀ ನಾಗನಾಥ್ ಸೂದಮ್ ಅವರು ಹಾಗೂ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮಿತ್ರ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ರಘೋಜಿಯವರು ಹಾಗೂ ಮುಖ್ಯವಾಗಿ ಈ ಎಲ್ಲ ಕಾರ್ಯಕ್ರಮದ ಯಶಸ್ವಿಗೆ ಮೂಲ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀ ಲಿಂಗರಾಜ್ ಹೇನೆ ಸಲ್ಗರ್ ಅವರು ಮತ್ತು ಇದರ ಜೊತೆಗೆ ಇವತ್ತು ಸುಮಾರು 1 ರಿಂದ 1.5 ಸಾವಿರ ಭಕ್ತಾದಿಗಳು ಇಲ್ಲಿ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದ ಸೇವೆಯನ್ನು ನಮ್ಮ ಬಡಾವಣೆಯ ಹಿರಿಯರಾಗಿರ್ತಕ್ಕಂಥ ಶ್ರೀ ಮುರುಗೇಂದ್ರ ವೀರಶೆಟ್ಟಿಯವರು ವಹಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇಂಥ ಪವಿತ್ರ ಶ್ರಾವಣ ಮಾಸದಲ್ಲಿ ಲೋಕ ಕಲ್ಯಾಣದ ತಮ್ಮ ಕಲ್ಯಾಣಕ್ಕಾಗಿ ಎಲ್ಲರೂ ಮಾಡ್ತಾರೆ. ಆದರೆ ಈ ಲೋಕ ಕಲ್ಯಾಣಕ್ಕಾಗಿ ಏರ್ಪಡಿಸಿದಂಥ ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ದಾನಿಗಳಿಗೂ ಮಹನೀಯರಿಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಆ ಪರಮಾತ್ಮ ಎಲ್ಲ ಸಕಲ ಭಾಗ್ಯವನ್ನು ಕೊಟ್ಟು ಹರಸಲಿ ಅಂತ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ವೀರಶೈವ ಧರ್ಮದ ಪ್ರಮುಖ ಆಚರಣೆ ಲಿಂಗಾರ್ಚನೆ, ಬಿಲ್ವಪತ್ರೆಯನ್ನು ಸಮರ್ಪಿಸ್ತಕ್ಕಂಥದ್ದು ಅತ್ಯಂತ ನಮ್ಮ ಇದರಲ್ಲಿ ಭಾಳ ಮಹತ್ವದ್ದು. ಅಂಥ ಒಂದು ಪುಣ್ಯದ ಕಾರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ರಾಜಶೇಖರ ಗೋರಟ ಶಿವಾಚಾರ್ಯರ ಒಂದು ಅಪೇಕ್ಷೆ ಮತ್ತು ಅವರ ಒಂದು ಇದರ ಮೇರೆಗೆ ಆದೇಶದ ಮೇರೆಗೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಯಲ್ಲಿ ಗಂಜ್ ಕಾಲನಿಯ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಯಲ್ಲಿ ನೂತನವಾಗಿ ಏನು ಮಹಾದೇವನಲ್ಲ ಪ್ರತಿಷ್ಠಾಪನೆಗೆ ಅಣಿಯಾಗಿರ್ತಕ್ಕಂಥ ಈ ಮಂದಿರದಲ್ಲಿ ಇವತ್ತು ಪ್ರಥಮವಾಗಿಯೇ ಪ್ರತಿಷ್ಠಾಪನೆಗಿಂತ ಮುಂಚೆನೇ ಇವತ್ತೇನು ಈ ಭವ್ಯವಾದಂಥ ಕಾರ್ಯಕ್ರಮ ಇಲ್ಲಿ ಶಿವಲೋಕನೇ ಬಂದು ಇಳಿದಿದೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿನ ಭಕ್ತರು ಗಂಜ್ ಬ್ಯಾಂಕಲ್ಲಿ ಎಲ್ಲ ಭಕ್ತರು ಕೂಡಿಕೊಂಡು ಭಾಳ ಒಳ್ಳೆಯ ರೀತಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಲಿಂಗ ಪೂಜೆ, ಬಿಲ್ವಾರ್ಚನೆ ಏನು ಪತ್ರಿ ಮಹತ್ವದ್ದು ನಮ್ಮ ವೀರಶೈವ ಧರ್ಮದಲ್ಲಿ ಅಂಥ ಒಂದು ಪವಿತ್ರವಾದಂಥ ಕೆಲಸ ಇವತ್ತಿನ ಶ್ರಾವಣದ ಮಾಸದಲ್ಲಿ ಜರುಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಖುಷಿಯನ್ನು ತಂದಿರತಕ್ಕಂಥದ್ದು. ಎಲ್ಲ ಭಕ್ತಾದಿಗಳು ಇಲ್ಲಿ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸಾಪೂರ್ವಕವಾಗಿ 2 ಗಂಟೆ ಕುಳಿತುಕೊಂಡು ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ಇಲ್ಲಿನ ಭಕ್ತರು ಬಂದಂಥ ಎಲ್ಲರಿಗೂ ಸಹಿತ ನಮ್ಮ ಮುರುಗೇಂದ್ರ ಮಾಸ್ಟರ್ ಸರ್ ಅವರು ಬಂದಂಥ ಎಲ್ಲ ಭಕ್ತರಿಗೂ ಸಹಿತ ದಾಸೋಹದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ನಾಡಿನ ಅನೇಕ ಗಣ್ಯರು ಪೂಜ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹಿತ ಎಲ್ಲ ಬಡಾವಣೆಯ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಸಮಾರಂಭದ ನೇತೃತ್ವವನ್ನು ಶ್ರೀನಿವಾಸ್ ಸರಡಗಿಯ ರೇವಣಸಿದ್ಧ ಶಿವಾಚಾರ್ಯರು, ತಾವರ್ಗೇರಾದ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು, ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಲಿಂಗರಾಜಪ್ಪ ಅಪ್ಪ, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಶರಣು ಪಪ್ಪ, ಶ್ರೀರಾಮಚಂದ್ರ ರಘೋಜಿ, ಶ್ರೀ ಶರಣಪ್ಪ ತಾವರ್ಗೆರ, ಶ್ರೀ ಲಿಂಗರಾಜ್, ಶ್ರೀ ಮುರುಗೇಂದ್ರ ವೀರಶೆಟ್ಟಿ, ಡಾಕ್ಟರ್ ನಾಗಭೂಷಣ್, ಶ್ರೀ ರುದ್ರಗೌಡ ಪಾಟೀಲ್, ಶ್ರೀ ಸುರೇಶ್ ವಸ್ತ್ರದ್, ಶ್ರೀ ರವಿಶಂಕರ್ ಜಮಾದಾರ್, ಶ್ರೀ ಶಂಭುಲಿಂಗಯ್ಯ ಸ್ವಾಮಿ, ಶ್ರೀ ಶ್ರೀಮಂತ್ ಮರಪಳ್ಳಿ ಇತರರಿದ್ದರು.